ನಮಸ್ಕಾರ ಕಲಬುರ್ಗಿ. ಮತ್ತು ಭಾಳ ದಿನ ಆದಮೇಲೆ ಆಫ್ಟರ್ ಒಂದು 10 ಡೇಸ್ ಅನ್ಕೋತೀನಿ. 10 ಡೇಸ್ ಅಂದ್ಕೊಂಡ್ಮೇಲೆ ಮತ್ತೆ ವೀಡಿಯೋ ಶೂಟ್ ಮಾಡತ್ತೀನಿ. ಸೊ ಅಪ್ಲೋಡ್ ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಸೊ ನಾ ವೀಡಿಯೋ ಶೂಟ್ ಮಾಡೋದರ ಲೇಟ್ ಆಗಲ್ಲ, ನಾ ವೀಡಿಯೋ ಶೂಟ್ ಮಾಡೋದೇ ಲೇಟ್ ಆಗ್ತದೆ. ಎಡಿಟಿಂಗ್ ಮಾಡೋಕ್ಕೆ ಏನು ಟೈಮ್ ತೊಗೊಲ್ಲ, ಒಂದು 2-3 ಅವರ್ಸ್ನಾಗ ಮುಗಿಸ್ಬಿಡ್ತೀನಿ. ನಾ ವೀಡಿಯೋ ಶೂಟ್ ಮಾಡೋದೇ ಹೈರಾಣ. ನಮ್ಮ ಗುಲ್ಬರ್ಗನಾಗ ವೀಡಿಯೋಸ್ ಮಾಡೋಂಥ ಸ್ಪಾಟ್ಸ್ ಇದ್ರೆ ಹೋಗ್ಬೋದು ರೀ. ಪಟ್ ಗುಲ್ಬರ್ಗನಾಗ ಇದ್ದವ್ರು ಆಲ್ಮೋಸ್ಟ್ ಎಲ್ಲ ಸ್ಪಾಟ್ಸ್ ನೋಡ್ಯಾರ. ಅಂದ್ರೆ ಭೀ ಯಾರು ಗುಲ್ಬರ್ಗಲ್ಲಿಂದ ಹೊರಗಿರ್ತಾರ ಅವ್ರ ಸಲಕ್ಕೆ ವೀಡಿಯೋಸ್ ಮಾಡ್ದಂಗೆ ಹಿಂಗೆ ಮಾಡ್ಕೋತ ಮುಂದೆ ಪೂರ್ತಿ ಕರ್ನಾಟಕ ಸುತ್ತಾಡಮಂತ. ಆದ್ರೆ ಇಂಟರ್ಕ್ ಮೇಲೆ ಸುತ್ತಾಡಮಿ ಇಲ್ಲ ಬೇರೆ ಆಪ್ಷನ್ಸ್ ಅವ. ಮೋಟೋ ಬ್ಲಾಗ್ಸ್ ಇರಲ್ಲ ಅಷ್ಟೇ. ಯಾಕಂದ್ರೆ 200 ಕಿಲೋಮೀಟರ್ಸ್ ತನೂ ನಾ ಎಂಟಾರ್ಕ್ ಮೇಲೆ ಹೋಗ್ಬೋದು. ಅದು ಆದ್ಮೇಲಿಂತ ಪಾಸಿಬಲ್ ಆಗಲ್ಲ ರೀ. ಸ್ಕೂಟಿ ಮೇಲೆ 200 ಕಿಲೋಮೀಟರ್ಸ್ ಹೋಗೋದೇ ಭಾಳ ದೊಡ್ಡ ವಿಷಯ. ಪೆಟ್ರೋಲ್ ಇಲ್ಲಲ್ಲ, ಎಲ್ಲರ ಸೈಡಿಗೆ ನೀನು ದಬ್ಕೋತ ಹೋಗ್ತೀನಿ. ಯಾರನ್ನ ಬರ್ತಾರೆ ಪೆಟ್ರೋಲ್ ಬೇಕಾ ಕೇಳಕ್ಕೆ. ನೋ ಹೇಟ್ ಗೈಸ್, ನೋ ಹೇಟ್, ಓನ್ಲಿ ಪೀಸ್. ಓಕೆ, ಸೊ ಇವತ್ತಿನ ವಿಡಿಯೋನಾಗ ನೋಡಿರ್ತೀರಿ ಥಂಬ್ನೇಲ ಮತ್ತು ಟೈಟಲ. ನಾವು ಹೊಂಟೀವಿ ಇವತ್ತು ಕಲಬುರ್ಗಿ ಫೋರ್ಟಿಗೆ. ಅದಕ್ಕೆ ಕಲಬುರ್ಗಿ ಫೋರ್ಟ್ ಅನ್ನೋಕ್ಕಿಂತ ಗುಲ್ಬರ್ಗ ಫೋರ್ಟ್ ಅಂದ್ರೆ ಒಂದು ಚಾರ್ಮ್ ಇರ್ತದೆ ಅಂತ ತಿಳ್ಕೊರಿ. ಯಾಕಂದ್ರೆ ಅದು ನಮ್ಮ ಗುಲ್ಬರ್ಗ ಹೆಸರು ಇದ್ದಾಗ ಫೋರ್ಟ್ ಕಟ್ಸಿದ್ದು. ಸೊ ಗುಲ್ಬರ್ಗ ಫೋರ್ಟ್ ಅಷ್ಟೇ. ಹೋಗೋಣ, ಫಸ್ಟ್ ಪೆಟ್ರೋಲ್ ಹಾಕೋಬೇಕು. ಶಿವ್ ಕರ್ಕೊಳಕ್ಕೆ ಬಂದೀನಿ, ಬಂದ ನೋಡ್ರಿ. ಫುಲ್ ರೆಡಿ ಆಗ್ಯಪ್ಪ. ಪೆಟ್ರೋಲ್ ಹಾಕ್ಸ್ಕೊಂಡು ಪೆಟ್ರೋಲ್ ರೊಕ್ಕ ತಂದೀನಿ ನಾವು. ಇಲ್ಲಾಂದ್ರೆ ನಮ್ಮ ಶಿವಾನಂದನ ರೀ ಫುಲ್ 300 ಹಾಂ. ಸೊ ಫ್ಯೂಲ್ ಅಪ್ ಆಗ್ಯದ. ವಿಡಿಯೋರ ಚಾಲು ಇಟ್ಟಿರ್ತೀನಿ, ಅಂದ್ರೆ ಭೀ ನಿಮಗೆ ಡೈರೆಕ್ಟ್ ಹೋಗಿ ಅಲ್ಲೇ ಸಿಗ್ತೀನಿ. ಲಾಸ್ಟ್ ವಿಡಿಯೋ ನೋಡಿರ್ತೀರಿ, ಭಾರಿ ಬೂಮ್ ಆಗ್ಯದ. ಭಾರಿ ಬೂಮ್ ಅನ್ಲಕ್ಕೆ ಏನದ, ನನ್ನ ಚಾನಲಿಗೆ 500+ ವ್ಯೂಸ್ ಬಂದವ. ಚಾನಲಿಗೆ ಅಂದ್ರೆ ಚೆನ್ನಿಗಲ್ಲ, ಲಾಸ್ಟ್ ವಿಡಿಯೋ ಬಿಟ್ಟಿದಲ್ರಿ ಕಲಬುರ್ಗಿ ಝೂ ಅಂತ, 500+ ವ್ಯೂಸ್ ಆಗ್ಯಾವ. ನಾ ಏನಾರ ರೀಲ್ಸ್ ಇನ್ಸ್ಟಾಗ್ರಾಮ್ನಾಗ ಪ್ರಮೋಟ್ ಮಾಡೋದಂತ ತಿಳ್ಕೊರಿ. ಅಂದ್ರೆ ನಾ ಈಗ ಲಾಂಗ್ ವಿಡಿಯೋ ಮಾಡಿರ್ತೀನಿ, ಅದ್ರೊಳಗೆ ಶಾರ್ಟ್ ಫಾರ್ಮ್ ತೊಗೊಂಡು ಎಲ್ಲೆಲ್ಲಿ ಕಾಮಿಡಿ ಮಾಡಿರ್ತೀನಿ, ಎಲ್ಲೆಲ್ಲಿ ಮಜಾ ಮಾಡಿರ್ತೀನಿ, ಅದೇ ಥಂಬ್ನೇಲ್ ಕ್ಲಿಕ್ ಬೇಟ ಅವೆಲ್ಲ ಮಾಡಿರ್ತೀನಲ್ಲ, ಅದು ತೊಗೊಂಡು ಏನಾರ ಇನ್ಸ್ಟಾಗ್ರಾಮ್ನಾಗ ಪ್ರಮೋಟ್ ಮಾಡಿದ್ರೆ ವ್ಯೂಸ್ ಹೋಗ್ತಾವ. ಸೊ ಮಾಡಮಲ್ರಿ, ಅವ್ರಾಗೇನು ತಪ್ಪದ. ಈಗ ಒಂದು ಲಾಸ್ಟ್ 10 ಡೇಸ್ ಅಂತ ಏನು ಭೀ ಪೋಸ್ಟ್ ಮಾಡಿಲ್ಲ. ಇನ್ಸ್ಟಾಗ್ರಾಮ್ನಾಗ ಒಂದಿಷ್ಟು ಫ್ರೆಂಡ್ಸಿಂದ ಪ್ರಮೋಷನ್ ಮಾಡೀನಿ, 2-3 ಜನದ್ದು. ಅವನು ಚಂದ ಓಡ್ಯಾವ. ನಮ್ಮ ಫ್ರೆಂಡಿದ್ದು ಒಬ್ಬೊಂದು 100K ಓಡ್ಯದ, ಮತ್ತು ಹಂಗೆ 20K ಪ್ಲಸ್ ಹೋಗ್ಯಾವ. ನಾನು ಪೂರ ಪ್ರಮೋಷನ್ ಸಲಕ್ಕೆ ಮಾಡ್ಲತ್ತಿಲ್ಲ. ನೋಡಮ್ಮ, ಒಂದು ಪ್ರಮೋಷನ್ ಬಂದ್ರೆ ಎಕ್ಸೆಪ್ಟ್ ಮಾಡಮ್ಮ ಅಷ್ಟೇ. ಮಿನಿ ವ್ಲಾಗ್ಸ್ ಯಾಕೆ ಮಾಡಲ್ಲ ಹೋಗಿನ ಅಂತಂದ್ರೆ, ಇನ್ಸ್ಟಾಗ್ರಾಮ್ನಾಗ ದಿನ ಬರೀ ಅದೇ ಜಿಮ್ಮಿಗೆ ಹೋಗು, ವಾಪಸ್ ಮನೆಗೆ ಬಾ, ಇದೇ ಆಲತ್ತದ. ಸೊ ಏನಾರ ಬೇರೆ ತೋರಿಸ್ಬೇಕಲ್ರಿ, ಹೊಸದು ತೋರಿಸ್ಬೇಕಲ್ಲ. ನೆಕ್ಸ್ಟ್ ಯಾವ ಪ್ಲೇಸಿಗೆ ವಿಸಿಟ್ ಮಾಡ್ಬೇಕಂತ ಹೇಳ್ರಿ ಕಮೆಂಟ್ ಸೆಕ್ಷನ್ದಾಗ. ಇಲ್ಲಾಂದ್ರೆ ನಾನು ಇನ್ಸ್ಟಾಗ್ರಾಮ್ನಾಗ ಪೋಲ್ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ. ಕಲಬುರ್ಗಿನಾಗ ನೋಡ್ರಿ ಏನೋ ಹೊಸ ರೂಲ್ಸ್ ತೆಗೆದಾರಂತ. ರ್ಯಾಶ್ ಡ್ರೈವಿಂಗ್ ಮಾಡೋರು ಮತ್ತು ಹೆಲ್ಮೆಟ್ ಇಲ್ಲಾರ್ರಿ, ಸೀಟ್ ಬೆಲ್ಟ್ ಇಲ್ಲಾರ್ರಿ. ನನಗೆ ಗೊತ್ತದ, ಅದು ಬರೀ ರೀಲ್ಸ್ ತನ ಅಷ್ಟೇ ಇರ್ತದ, ಇಂಪ್ಲಿಮೆಂಟ್ ಮಾಡಲ್ಲ. ಹೆಲ್ಮೆಟ್ ಹಾಕೊಂಡು ಹೋಗೋದು ಒಂದು ದೊಡ್ಡ ಹೈರಾಣ ನೋಡ್ರಿ. ಈಗ ಗೌರ್ಮೆಂಟ್ ನಾವು ನೋಡ್ರಿ ಹೆಲ್ಮೆಟ್ ಹಾಕೊಂಡು ಹೋಗೋದು ಅಷ್ಟೇ ಮ್ಯಾಂಡೇಟರಿ ಮಾಡ್ಯಾವ. ಯಾಕಂದ್ರೆ ನಮ್ಗೆ ಏನಾರ ಆಕ್ಸಿಡೆಂಟ್ ಆಯ್ತು ಅಂತ ತಿಳ್ಕೋರಿ, ನಮ್ಮ ಬ್ರೈನಿಗೆ ಡ್ಯಾಮೇಜ್ ಆಗಬಾರ್ದು. ನಮ್ಮ ಕೈಗೆ ಕಾಲಿಗೆ ಏನು ಡ್ಯಾಮೇಜ್ ಆಗಿರುತ್ತಲ್ಲ, ಅದೆಲ್ಲ ಫೀಲ್ ಮಾಡ್ಕೊಳಕ್ಕೆ ನಮಗೆ ಅವಕಾಶ ಕೊಡ್ಬೇಕಲ್ರಿ. ಅದಕ್ಕೆ ಬ್ರೈನಿಗೆ ಡ್ಯಾಮೇಜ್ ಆಗಬಾರ್ದು. ನೀ ಗಾರ್ಡ, ಜಾಕೆಟ ಮತ್ತು ಎಲ್ಬೋ ಗಾರ್ಡ ಇವೆಲ್ಲ ಮ್ಯಾಂಡೇಟರಿ ಮಾಡಿಲ್ಲ.
ಇವೆಲ್ಲ ಮ್ಯಾಂಡೇಟರಿ ಮಾಡಿದ್ರಂದ್ರೆ ಎಲ್ಲರೂ ರೆಡಿ ಹೊಂಟಂಗೆ ಅನಿಸ್ತದೆ. ಸೊ ಸರ್ ಅವ್ರನ್ನೂ ನೋಡ್ರಿ ಹೆಲ್ಮೆಟ್ ಹಾಕೊಂಡಾರ. ಅಲ್ರಿ ಇದು ಒಂದು ದೊಡ್ಡ ಎಸ್ ಬಿ ಐ ಕಾಲೇಜ್ ಅದ. ಇಲ್ಲಿ ಕಾಲೇಜ್ ಏನು ಪೂರ ಯೂನಿವರ್ಸಿಟಿನೇ ಅದ. ಬಗಲಾಗೆ ಬಸ್ ಡಿಪೋ ಅದ, ಎಸ್ ಬಿ ಐ ಬ್ಯಾಂಕ್ ಅದ. ಒಂದು ರೋಡ್ ಮಾಡೋದಾಗಲ್ಕದೇವ್ರಿ. ಇಲ್ಲಿಂದ ಏನಕ್ಕೆ ಏನಿಲ್ಲ ಅಂದ್ರೆ ಒಂದು 10,000 ಗಾಡಿಗಳು ತಿರುಗಾಡ್ತಾವೆ. 10,000 ಕಡಿಮೆ ಹೇಳತ್ತೇನೆ ಅನ್ನಿಸ್ತು. ಜಂಪರ ಹಾಕಿರ್ತಾರ. ಜಂಪ್ ಏನು ಜಂಪ ಹಂಪ ಏನಾರ ಒಂದು. ಹಾಂ ಬಾ ಬೈ. ಈ ಕಡೆ ಬಂದ್ಬಿಡು. ಅಲ್ಲಿ ಇದು ಈಗ ಇಂಡಿಕೇಟರ್ ಇಲ್ಲ, ಏನಿಲ್ಲ. ನೋಡ್ರಿ, ಈಗ ಪೊಲೀಸರು ನಿಂತಿರ್ತಾರಲ್ಲ, ಅವ್ರಿಗೆ ನೋಡಿ ಅಂಜಬೇಡ್ರಿ ನೀವು. ಯಾಕಂದ್ರೆ ನೋಡ್ರಿ, ಅವ್ರು ನಮಗೆ ಗೌರ್ಮೆಂಟ್ಲಿಂದ ಸೇವ್ ಮಾಡ್ತಾರೆ. ಹೆಂಗಂತ ಹೇಳ್ತೀನಿ ನೋಡ್ರಿ, ಹೆಲ್ಮೆಟ್ ಹಾಕೊಂಡು ಹೋಗಲಿಲ್ಲ ಅಂದ್ರೆ ನಂಗೆ ಅನ್ಸಿದ ಮಟ್ಟಿಗೆ 1,500 ಏನೋ ಫೈನ್ ಅದ, 1,000 ಅದ. ನೀವು ಟ್ರಿಪಲ್ ರೈಡಿಂಗ್ ಮಾಡ್ಲತ್ತೀರಿ, ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಹಿಂಗೆ 1,500, 2,000 ಫೈನ್ ಅದ. ಅದಕ್ಕೆ ಪೊಲೀಸರ ನಮ್ಮ ಸಂಘಟ ಅಂತ ಹೇಳಿ ಅವ್ರು ನಮಗೆ 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿಗೆ ಕಳಿಸ್ಬಿಡ್ತಾರೆ ವಾಪೀಸ್ ಮನೆಗೆ. ಪೊಲೀಸರು ನಮ್ಮ ಒಳ್ಳೆ ಚಿಂತೆ ಮಾಡ್ತಾರೆ. ನೀವು ಅವ್ರಿಗೆ ಅಂಜಬೇಡ. ಹಂಗಂತೇಳಿ ಅವ್ರಿಗೆ 200 ರೂಪಾಯಿ, 300 ರೂಪಾಯಿ ಕೊಟ್ಟು ನೀವು ಅದೇ ಮಾಡಬೇಡ್ರಿ. ಅವ್ರು ಹೇಳೋದು ಅದಕ್ಕೆ ನಿಮ್ಮ ಸೇಫ್ಟಿ ಸಲಕ್ಕೆ ಹೆಲ್ಮೆಟ್ ಹಾಕೊಂಡು ತಿರುಗಾಡ್ರಿ. ಟೈಮ್ ಪಾಸ್ ಮಾಡೋದು ಅಂತ ಹೇಳಿ ಬರೀ ಟೈಮ್ ಪಾಸೇ ಮಾಡ್ತಾರೆ ನೋಡಿ. ಆದರೆ ಇವತ್ತು ಸೋಮವಾರ ಅದ, ಅಲ್ಲಿ ಶ್ರಾವಣ ಹೊಡೆದವ. ಜನ ಹೋಗ್ತಾ ಬರ್ತಾ ಇರ್ತಾರೆ ಅಪ್ಪನ ಗುಡಿಗೆ. ಅಲ್ಲೇ ಗೋ ಹೋಟೆಲ್ ರೈಟ್ ತಗೊಮ್ಮಿ. ಗೋ ಹೋಟೆಲ್ ಟ್ರಾಫಿಕ್ ಹಾಂ. ಇದಕ್ಕೆ ಸಿವಿಕ್ ಸೆನ್ಸ್ ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಬೇಕು. ಅದರಿಂದ ಯಾವನ ಹೊಂಟ ಅಂದ್ರೆ ಸೈಡಿಗೆ ಸರಿ ಅಷ್ಟು ನಿಮ್ಮದು ಪೇಷನ್ಸ್ ಇಲ್ಲ ಅಂದ್ರೆ ಜನ್ಮಕ್ಕೆ ಹೋಗೋ. ಏನು ಮಂದ್ರಿ ಇದು ಇವತ್ತ. ನೋಡ್ರಿ, ಎಸ್ ಬಿ ಗಾರ್ಡನ್ ರೋಡ, ಎಸ್ ಬಿ ಕಾಲೇಜ್ ರೋಡ, ಎಸ್ ಬಿ ಟೆಂಪಲ್ ರೋಡ, ಎಲ್ಲ ಅಷ್ಟು ಹಾಳು. ಆದ್ರೆ ಹಂಪ ಜಂಪ ಇವು ಎರಡೂ ಇರ್ಬೇಕು. ಎರಡೂ ಒಂದೇ. ನಿಮ್ಮ ಪ್ರಕಾರ ನೀವು ಏನು ಕರ್ಕೋತೀರಿ ಕರ್ಕೋರಿ. ಅದಕ್ಕೆ ಈ ರೋಡಿಗೆ ಇಷ್ಟು ರಶ್ ಇರಲ್ಲ. ಇವತ್ತು ಇದು ಅದಲ್ಲ ಸೋಮವಾರ, ಅದಕ್ಕೆ. ಏನು ರಶ್ ರೀ ಇದು. ಬಾಬಾಯಿ ನಾವು ಈ ಕಡೆ ಪೂರ ಈಗ ಇಲ್ಲಿ ಯಾರೂ ಇಲ್ಲ ಅಂತೇಳಿ ಹೊಂಟೀನ್ರಿ ರೋಡಿಗೆ. ಅದರಿಂದ ಯಾರೂ ಹೊಂಟಿಲ್ಲ ಅಂತ. ಇಲ್ಲಂದ್ರೆ ನಾ ಅಂಥವೆಲ್ಲ ಮಾಡೋವಲ್ಲ. ಸೊ ನೀವು ಫೋರ್ಟ್ ನೋಡ್ಲಿಕ್ಕೆ ಬರ್ಬೇಕಂದ್ರೆ ಮಾರ್ಕೆಟಿಗೆ ಬರ್ಬೇಕಾಗ್ತದ. ಮಾರ್ಕೆಟಿಗೆ ಬಂದು ನೀವು ಯಾರಿಗೂ ಕೇಳ್ರಿ ಹೇಳ್ತಾರ, ಇಲ್ಲ ಆಟೋದವ್ರಿಗೆ ಕೇಳಿ ಫೋರ್ಟ್ ಅಂದ್ರೆ ಫೋರ್ಟಿಗೆ ಒಯ್ದು ಬಿಡ್ತಾರೆ. ನಿಮ್ಮ ಗಾಡೀಲಿ ಅಂತ ಹೊಂಟಿದ್ರಿ, ಕಾರ್ಲೆ ಹೊಂಟಿದ್ರಿ ಅಂದ್ರೆ ಗೂಗಲ್ ಮ್ಯಾಪ್ಸ್ ಹಾಕೊಂಡು ಬರ್ರಿ. ಸೊ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಅತಿ ದೊಡ್ಡ ಫೋರ್ಟ್. ಹೌದು, ಅತಿ ದೊಡ್ಡ ಫೋರ್ಟ್. ಸೊ ಇದು ಎಂಟ್ರಿ ನೋಡ್ರಿ. ಇಲ್ಲೇ ಮುಂದೆ ಸಂತಿ ಬೀಳ್ತದ, ಯಾವತ್ತು ಗೊತ್ತಿಲ್ಲ ಅಷ್ಟೇ. ಸೊ ಎಂಟ್ರಿ ನೋಡ್ರಿ, ಇಲ್ಲೆಲ್ಲ ನೀರ ಎಂಟ್ರಿ. ಚಸ್ಮೆ ಇಲ್ಲ ನೋಡು, ಅದೇನು ಕಣ್ಣು ಬೇನೆ ಎಲ್ಲ ಆತವ. ಮತ್ತು ನಂಬರ್ ಚಸ್ಮತ್ತು ಇದು ಯಾಕೆ. ಸೊ ಆಲ್ಮೋಸ್ಟ್ ಆಲ್ ಎಂಟ್ರಿ. ಇಲ್ಲೆಲ್ಲ ಒಳಗೆ ಮನೆ ಕಟ್ಕೊಂಡಾರ. ಇಲ್ಲಿ ಯಾಕೋ ಸುಡ್ಲತ್ತಾರ. ಮೇ ಬಿ ಸಿಡಿಗಳು ನೋಡ್ರಿ ಹಂಗ ದೊಡ್ಡ. ಹೆಲ್ಮೆಟ್ ಹಾಕೊಂಡು ವಿಡಿಯೋ ಮಾಡ್ಕೋತ ಅಪ್ಪ. ಜಿಮ್ಮಿಗೆ ಹೋಗೋದೇ ಬೇಡ, ಇಲ್ಲಿ ಬಂದರು. ಇಲ್ಲೇನು ವ್ಯೂ ಇಲ್ಲ, ಸುಮ್ಮನೆ ಒಂದು ಓಪನಿಂಗ್ ಅದ.
ಇಲ್ಲೇಂತಿ ಧನುಷ್ ಹೊಡಿತೀರಿ ನೋಡ್ರಿ ಸೈನಿಕರು. ಆಲ್ಮೋಸ್ಟ್ ಆಲ್ ಕನ್ಸ್ಟ್ರಕ್ಷನ್ ಎಲ್ಲ ಹೊಡೆದಾರೆ. ಹಾಂ ಬಿದ್ದಾವ ಹೊಡೆದಾರಂತೂ. ಮೊನ್ನೆ ನಮ್ಮ ದೋಸ್ತ್ ಬಂದು ನಾವೇನೋ ಸಹ ಹೊಡೆದಾನ. ತೋರಿಸ್ಲಕ್ಕರ ಅಂಥ ಪರಿ ಏನಿಲ್ಲ, ಬರೀ ಸಿಡಿ ಇರೋದು. ಒಂದಿಷ್ಟು ಗ್ರೀನರಿ ಮೇಂಟೈನ್ ಮಾಡ್ಯಾರ. ಇದು ಏನದ ಗೊತ್ತಿಲ್ಲ. ಇದೇನದಾರ ಜೇಲ? ವಾ ಮನುಷ್ಯ ಯಾವ್ದು ನಿಂದ್ರಪ್ಲೇನೂ ಇಲ್ಲ. ಮತ್ತು ಅವೇನು ಹೊಸ ಮಾಡ್ಯಾರೇನು? ಸೊ ಇವೇ ನೋಡ್ರಿ ತೋಪ. ಮೊದಲು ಒಂದೇ ಐತಲ್ಲ ಏನು ತೋಪ್? ಇದಿಲ್ಲ, 3 ಇದು ಇದೇ ದೊಡ್ಡ ತೋಪ್, ಇದೇ ಸಣ್ಣದು. ಇಲ್ಲ 3 ಇದ್ದು ಮೊದಲ. ಹಾಂ ಇಲ್ಲಿ 3 ಇದು, ಅಲ್ಲಿ ಒಂದು ದೊಡ್ಡದು, ಅಲ್ಲಿ ಪೂರ ದೊಡ್ಡದೇನಲ್ಲಿ. ಅಲ್ಲಿ ದೊಡ್ಡದು. ಸೊ ಏನೋ ತೋಪ್ಗಳು 50-60 ಕಿಲೋಮೀಟ್ರ್ ತನಕ ಹೋಗ್ತಾವತ್ತ. ಇಲ್ಲಿ ನಿಂತರೆ ಪೂರ ಕಲಬುರ್ಗಿ ವ್ಯೂ ತೊಗೋದು ನೋಡ್ರಿ. ನಂಬಲ್ಲೆಲ್ಲ ಅಡ್ಜಸ್ಟ್ ಅದ, ಬಟ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಾಗ ಇಲ್ಲ ಅಂತದು. ಸ್ಯಾಮ್ಸಂಗ್ನಾಗ ಸಿನಿಮ್ಯಾಟಿಕ್ಸ್ ತೆಗಿಬೇಕಂದ್ರೆ ಭಾಳ ಕಷ್ಟಪಡ್ಬೇಕು ರೀ. ಐಫೋನ್ದಾಗ ಭಾಳ ಈಸಿ ಅದ ಸಿನಿಮ್ಯಾಟಿಕ್ಸ್ ತೆಗಿಯಕ್ಕೆ. ನಿಮ್ಮ ಹ್ಯಾಂಡ್ ಸ್ವಲ್ಪನೂ ಶೇಕ್ ಆಗಬಾರ್ದು. ಶೇಕ್ ಆಯ್ತಂದ್ರೆ ಮುಗೀತು. ಇದ್ರಾಗ ಒಂದು ಸೂಪರ್ ಸ್ಟಡಿ ಮೋಡ್ ಅಂತದ, ಬಟ್ ಅದು ಮಾಡಿದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೋಬೇಕಾದ. ನೋಡ್ರಿ ಗ್ರೀನರಿ. ವಾ ಈಗ ಇನ್ನೊಂದು ಕಡೆ ಹೋಗ್ತೀವಿ. ಚಾವಿ ನಿಂಬಲ್ಲಿ ಅದ ಏನು ಗಾಡಿಗೆ ಬಿಟ್ಟು? ಎಲ್ಲ ಕಡೆ ಮನೆ ಎಂದು ಕಟ್ಕೊಂಡ್ರ. ಡೆವಲಪ್ ಮಾಡೋರು ಒಬ್ಬರು ಇಲ್ಲ, ಮನೆ ಕಟ್ಕೊಳ್ಳೋರು ಹೊಸ ಮಂದಿ. ಹೌದಿಲ್ಲ? ಹಾಂ ಗಾಡಿ ಭಾಳ ದಿನ ಆಯ್ತು ತೆಗವಿಲ್ಲ, ಪಿಕಪ್ ತಗೊಳಗದ. ಚಪ್ಪಲಿ ಬಿಟ್ಟು ಹೋಗ್ಬೇಕು ನೋಡ್ರಿ ಇಲ್ಲಿ. ಹಾಂ ನೈ ಬನಾನ. ಸೊ ಇಲ್ಲಿ ವಿಡಿಯೋ ನಾಟ್ ಅಲೌಡ್ ಅಂತ, ವಿಡಿಯೋ ಮಾಡಬಾರ್ದಂತ ಒಳಗೆ. ಸೊ ವಿಲ್ ರೆಸ್ಪೆಕ್ಟ್ ಇಟ್. ಬಂದು ನೋಡ್ರಿ ಇಲ್ಲಿ. ಮೊದಲೆಲ್ಲ ಸ್ವಲ್ಪ ಥ್ರೆಟ್ ಇತ್ತು ಅಂತ ತಿಳ್ಕೋರಿ, ಯಾರು ಹೋಗಕ್ಕೆ ಬರೋಕ್ಕೆ ಹತ್ತಿರಲಿಲ್ಲ ಇಲ್ಲಿ. ಅವಾಗೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿತ್ತು. ಸಿಡಿ ಎಲ್ಲ ದೊಡ್ಡ ದೊಡ್ಡವ. ಸೊ ಇದು ಮಸ್ಜಿದಿನ ಬಾಜುದ ಅನ್ನಿಸ್ತೇನೆ, ಹಿಂದಿನ ಗೊತ್ತಿಲ್ಲ. ಅಲ್ಲಿ ಮ್ಯಾಗ ಏನೋ ಕನ್ಸ್ಟ್ರಕ್ಷನ್ ಮಾಡೋದು. ಯಪ್ಪ ಸೊ ಎಲ್ಲರಿಗೂ ನೋಡ್ರಿ, ದೊಡ್ಡ ತೋಪಿರೋದು ಇಲ್ಲೇ. ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ನೋ ಎಂಟ್ರಿ ಅದ, ಬಟ್ ಎಲ್ಲರೂ ಅದೇ ತೋಪ್ ತೋರಿಸಿ ಅದೇ ದೊಡ್ಡ ತೋಪ ಅಂತಾರೆ.
ಬಟ್ ಇರೋದು ಮೇನ್ ಇಲ್ಲಿ ಏನು ಕನ್ಸ್ಟ್ರಕ್ಷನ್ ನಡ್ಸಾರ ಗೊತ್ತಿಲ್ಲ, ಬಟ್ ನೋ ಎಂಟ್ರಿ ಅಂತ ಹಾಕ್ಯಾರ. ಇಲ್ಲೇನದ ಮುಂದೆ ಯಪ್ಪ ಯಪ್ಪ ಹೆಂಗೆ ಈ ಕಡೆ ಯಪ್ಪ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಬರ್ರಿಲ್ಲಲ್ಲ. ಏನು ಭೀ ಇರ್ಬೋದು. ಇವೆಲ್ಲ ವಾಚ್ ಟವರ್ ಇದ್ದಂಗಪ್ಪ. ಅಲ್ಲಿ ತಳಗೆ ಹೋಗಿ ಒಂದು ಇದು ತೊಗೊಂಡಮ್ ಥಂಬ್ನೇಲ್. ಸ್ವಲ್ಪ ನೋಡಿ ಬೇಡ್ರಿ ಬರ್ರಿ. ಇಲ್ಲಿ ಬರ್ಲಿಕ್ಕೆ ಹೋಗ್ಬೇಡ್ರಿ ಭಾಳ ಡೇಂಜರಸ್ ಅದ ಲೊಕೇಶನ್ ಇದು. ಸ್ವಲ್ಪ ಕಾಲು ಜಾರ್ತಂದ್ರೆ ಆಯ್ತು ತಳಗೆ. ಅದು ಜೇಲ್ ಅಂತ ನೋಡ್ರಿ. ಹಾಂ ಅಲ್ಲಿ ಒಳಗದಲ್ಲ ಎಲ್ಲೋ ತಳಗ. ಇಲ್ಲಿ ಇಂಡಿಯಾ ಫ್ಲಾಗ್ ಇತ್ತಂತ ತೆಗೆದಾರೆ, ಎದಕ್ಕೆ ತೆಗ್ದಾರೆ ಗೊತ್ತಿಲ್ಲ. ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಫಾಲೋ ಮಾಡಿರಿ. ಹಿಂಗೆ ನೆಕ್ಸ್ಟ್ ಪ್ಲೇಸ್ ಯಾವ್ದು ವಿಸಿಟ್ ಮಾಡ್ಬೇಕಂತ ಹೇಳ್ರಿ, ಹೋಗ್ತೀವಿ.